ಬಿಟ್ಟಿದ್ವಿ ಅಂಡ್ ಈಗ ಬದ್ರಿನಾಥ್ ಹೊಂಟೇವಿ 8 hours ಜರ್ನಿ ಅದ. ಕಾಲು ಮಾತಾಡ್ತಾವ ನಿಮ್ದು ಇನ್ನ ನಿಮ್ದು ಸ್ಟೆಮಿನಾ ಇತ್ತಂದ್ರೆ ಸ್ಟೆಮಿನಾ ಇರಲಿಲ್ಲ ಅಂದ್ರೆ ಬಾಯಿ ಬಡ್ಕೋತಾವ ಬಿಡ್ರೋ ನನ್ನ ಅಂತೇಳಿ. ಎನರ್ಜಿ ಇಷ್ಟೊತ್ತು ಎಲ್ಲಾರು ಮಲ್ಕೊಂಡೆದ್ದು ಈಗ ಎನರ್ಜಿ ಬಂದದ. ಹೆಂಗೆ ಎನರ್ಜಿ ಬೆಳಗ್ಗೆ ನೋಡ್ಬೇಕಾಗಿತ್ತು ಒಬ್ಬೊಬ್ರು. ವೆಲ್ಕಮ್ ಬ್ಯಾಕ್. ಕೇದಾರ್ನಾಥ್ ಟ್ರೆಕ್ ಮುಗಿಸಿದ್ವಿ. ಯಾಕೆ ಅದಾದ್ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಹಾಲತ್ ಭಯಂಕರ ಖರಾಬ್ ಆಗಿತ್ತು ಎಲ್ಲಾರ್ದು. ನಿದ್ದಿ ಇರ್ಲಿಲ್ಲ. ಶಾರ್ಟ್ ವಿಡಿಯೋಸ್ ಮಾಡಿನಿ, ಅದನ್ನ ಹಾಕ್ತೀನಿ ಎಲ್ಲಾರು ಹೆಂಗ್ ಮಲಗಿದ್ರು ಅಂತ ಹೇಳಿ. ಅವಾಗ ನೋಡಿ ಒಬ್ಬೊಬ್ರದ್ದು ಹಣೆ ಬರ ಹೆಂಗಿತ್ತು. ಆ ವಿಡಿಯೋ ಎಲ್ಲ ಅನ್ಕೊಳಂಗಿಲ್ಲ. ಸಾರಿ. ಬಾಳ ಟಯರ್ಡ್ ಆಗಿತ್ತು. ಎಲ್ಲಾರು ಕಾರ್ನಾಗ ಮಲ್ಕೊಂಡ್ಬಿಟ್ಟಿದ್ವಿ ಅಂಡ್ ಈಗ ಬದ್ರಿನಾಥ್ ಹೊಂಟೇವಿ 8 hours ಜರ್ನಿ ಅದ. ಸೊ ಅದ್ರ ಸಲುವಾಗಿ 8 hours ಜರ್ನಿ ಏನ್ ಮಾಡುದು, ನಿದ್ದಿ ಮಾಡುದು. ಸೊ ಇಷ್ಟೊತ್ತು ನಿದ್ದಿ ಮಾಡಿದ್ವಿ. ಇನ್ 2 hour ಅದ ರೀಚ್ ಆಗ್ಲಿಕ್ಕೆ. ಸೊ 2 hour ನ ರೀಚ್ ಆಗಿ ಇಫ್ ಪಾಸಿಬಲ್ ದೇವ್ರ ದರ್ಶನ ಮಾಡ್ಕೊಂಡು ರೆಸ್ಟ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಮನಾ ವಿಲೇಜ್ ಅಂತದ ಅಲ್ಲಿ ಭಾರತದ ಮೊದಲ ಏನಪ್ಪಾ ಅದು ಹಳ್ಳಿ ಫಸ್ಟ್ ವಿಲೇಜ್ ಆಫ್ ಇಂಡಿಯಾ. ಸೊ ಅದನ್ನ ನೋಡ್ಲಿಕ್ಕೆ ಹೋಗ್ಬೇಕು. ಬಹಳ ಜನ ಹೇಳ್ಯಾರ, ಅದನ್ನ ಮಾತ್ರ ಮಿಸ್ ಮಾಡ್ಬೇಡ್ರಿ ಅಂತ. ಮನಾ ದೇಖ್ನೆ ಕೆ ಲಿಯೆ ಮನಾ ಮತ್ ಕರೋ. ಸರಿ, ಆಕ್ಚುಲಿ ಜೋಶಿ ಮಠ ಅಂತ ಬರ್ತದ, ಅದು ಬಹಳ ಫೇಮಸ್ ಅದ, ಬಹಳ ಮಂದಿ ಕೇಳಿರ್ತೀರಿ ಜೋಶಿ ಮಠ ಅಂತ ಹೇಳಿ. ಸೊ ಅದು ಆನ್ ದ ವೇನ ಸಿಗ್ತದೆ. ಹೋಗಬೇಕಾದ್ರೆ ಟೈಮ್ ಇದ್ರು ನೋಡ್ತೀವಿ, ಇಲ್ಲ ಬರಬೇಕಾದ್ರೆ ನೋಡ್ತೀವಿ. ನೋಡೋದಂತೂ ನೋಡ್ತೀವಿ 100%. ಸೊ ಯಾಸ್ ಮತ್ ಮ್ಯಾಲ ಹತ್ಲಿಗತ್ತೀವಿ. ಕೇದಾರ್ನಾಥ್ ಇಂದ ಕೆಳಗಿಳಿದ್ವಿ, ಬದ್ರಿನಾಥ್. ಬಟ್ ಒಂದ ಪುಣ್ಯ ಏನಂತಂದ್ರೆ ಇದು ಬದ್ರಿನಾಥ್ ಟೆಂಪಲ್ ವರ್ಗೂ ಗಾಡಿ ಹೋಗ್ತಾವಂತ. ಏನ್ ಟ್ರೆಕ್ಕಿಂಗ್ ಇಲ್ಲ ಏನಿಲ್ಲ. ಸೊ ಆರಾಮ್ ಕುತ್ಕೊಂಡ್ ಹೋಗ್ಬೋದು. ಕಾಲು ಮಾತಾಡ್ತಾವ ನಿಮ್ದು ಇನ್ನ ನಿಮ್ದು ಸ್ಟೆಮಿನಾ ಇತ್ತಂದ್ರೆ ಸ್ಟೆಮಿನಾ ಇರಲಿಲ್ಲ ಅಂದ್ರೆ ಬಾಯಿ ಬಡ್ಕೋತಾವ ಬಿಡ್ರೋ ನನ್ನ ಅಂತೇಳಿ. ಬಟ್ ಅದೇ ಗಂಗೋತ್ರಿ ಯಮನೋತ್ರಿ ಅಲ್ಲೂ ಎಲ್ಲಾ ಟ್ರೆಕ್ಕಿಂಗ್ ಅದ ಅಂತ. ಹೆಂಗ ದೇವರನೆಗೂ ಗೊತ್ತಿಲ್ಲ, ಹೆಂಗ ಅವ್ರ ಟ್ರೆಕ್ಕಿಂಗ್ ಎಲ್ಲಾ ಮುಗಿಸಿ ಎಲ್ಲಾ ದೇವ್ರ ದರ್ಶನ ಮಾಡಿದ್ರ ಗೊತ್ತಿಲ್ಲ. ಅಂಡ್ ಅಷ್ಟು ಟೈಮ್ ಇಟ್ಕೊಂಡ್ ಬಂದಿರ್ತಾರ ಅನ್ಸುತ್ತ ಅವ್ರು, ರೆಸ್ಟ್ ಮಾಡಿ ನೆಕ್ಸ್ಟ್ ದೇವ್ರ ದರ್ಶನಕ್ ಹೋಗುವಾಗ. ಬಟ್ ನಮ್ದು ಟೈಮ್ ಇರ್ಲಿಲ್ಲ. ಸೊ ಇದೇ ಟೈಮ್ ನಾಗ ಎಲ್ಲಾನು ಕವರ್ ಮಾಡ್ಬೇಕು. ಹೊಂಟೇವಿ, ನಿಮ್ಗೂ ತೋರಿಸ್ತೀಗಂತ. ಬಟ್ ಆಕ್ಚುಲಿ ನಾವು ಲಕ್ಕಿ ಅಂತಿರೋ ಅಥವಾ ನಮ್ದು ಅದು ಏನಂತೀರಿ ಹೋಗಬೇಕಂತ ಹೋಗಿದ್ದು ಮಾಡಿದ್ದೆಲ್ಲ ಹೆಂಗಂದ್ರೆ, ನಾವ್ ಅವತ್ತಿನ ದಿವ್ಸನ ಹೋಗಿ ಅಂದ್ರ ಇವತ್ತ ಬೆಳಿಗ್ಗೆ ಬಿಟ್ಟು ರಾತ್ರಿ 2 ಗಂಟೆಗೆ ಮುಟ್ಟಿ ಬೆಳಿಗ್ಗೆ 5 ಗಂಟೆಗೆ ದರ್ಶನ ಮಾಡ್ಕೊಂಡು ಮಧ್ಯಾಹ್ನ ಮಧ್ಯಾಹ್ನ 4 ಗಂಟೆಗೆ ಬಿಟ್ಟು ರಾತ್ರಿ ವಾಪಸ್ ಮತ್ ಕೆಳಗಿದ್ವಿ. ಸೊ ಅದು ಹೆಕ್ಟಿಕ್ ಆಕ್ಚುಲಿ. ಬಟ್ ಅದನ್ನ ನಾವು ಕಂಪ್ಲೀಟ್ ಮಾಡಿವಿ. ಸೊ ದಟ್ ನಮ್ ನೆಕ್ಸ್ಟ್ ಟ್ರಿಪ್ ಕಂಪ್ಲೀಟ್ ಆಗ್ಲಿ, ಕ್ಲಿಯರ್ ಆಗ್ಬೇಕು, ಏನು ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ. ಸೊ ಲೆಟ್ಸ್ ಹೋಪ್ ಎಲ್ಲ ಹೆಂಗ ಅನ್ಕೊಂಡಿವಿ ಹಂಗ ಮಾಡ್ತೀವಿ ಅಂತ ಹೇಳಿ ಮ್ಯಾಲ ಹೋದ್ಮೇಲೆ ಮತ್ ಸಿಗೋಣ ಅಂತ. ಬಾಳ ಹೊತ್ತಲ್ಲ ಸಿಕ್ಕಿರ್ಲಿಲ್ಲ, ಅದಕ್ಕೆ ವಿಡಿಯೋ ಮಾಡಿದ್ವಿ. ಫೈನಲಿ ನಾವು ರೀಚ್ ಆದ್ವಿ. ಬದ್ರಿನಾಥ್ ರೀಚ್ ಆಗಿವಿ. ಇದು ನಮ್ಮ ಸ್ಟೇ ನರ್ಮದಾ ಭವನ್ ಅಂತ ಹೇಳಿ. ಇಲ್ಲಿ ನೋಡ್ರಿ, ರಾತ್ರಿ 10:30 ಆಗ್ಯದ. ಬೆಳಗಿನ ಜಾವ 4 ಗಂಟೆ ಅನ್ನೋ ಫೀಲಿಂಗ್ ಬರ್ಲಿಕ್ಕತ್ತದ. ಇನ್ನೂ ಆದ್ರೂ ಬೆಳಕದ. ಬಿಕಾಸ್ ಮೋಸ್ಟ್ಲಿ ಹುಣ್ಣಿಮೆ ಇರೋದ್ರಿಂದ ಏನಾರ ಬೆಳಕಿರ್ಬೇಕು ಏನೋ ಗೊತ್ತಿಲ್ಲ. ಬಟ್ ಬೆಳಗಿನ ಜಾವ ಅಂತ ಅನ್ಸ್ಲಿಕ್ಕದ ನಮಗ. ಅಂಡ್ ಸಿಕ್ಕಾಪಟ್ಟೆ ಚಳಿ ಅದ. ಫುಲ್ ಗಡ ಅನ್ನೋಂಗ್ ಚಳಿ ಅದ. ನೋಡ್ರಿ ಎಲ್ಲ ಇಳಿಲಿಕತ್ತಾರ. ಈಗ ಹೋಗಿ ರೆಸ್ಟ್ ಮಾಡಿ ಬೆಳಗ್ಗೆ ದರ್ಶನ ಮಾಡ್ಬೇಕು. ಅದ್ಭುತವಾದ 2 ಡಿಗ್ರಿಲಿ ಎಲ್ಲರೂ ಹೆಂಗ್ ಚಾದರದಾಗ ಹೊಕ್ಕೊಂಡು ಕೂತಾರ, ಹಾವು ಹೊಕ್ಕೊಂಡಾಗ ನೋಡ್ರಿ. ಮಗ್ಗಲೊಂದು ಇಲ್ಲೊಂದು ಅಷ್ಟು ದಪ್ಪದ ಚಾದರ್. ಇದು ಹಿಂಗದ ರೂಮ್ ನಮ್ದು ಬದ್ರಿನಾಥ್.
ಬದ್ರಿನಾರಾಯಣ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ವಾವ್ ವಾಟ್ ಅ ಬ್ಯಾಕ್ ಗ್ರೌಂಡ್. ಎಲ್ಲಿ ಸಿ ಜಿ ಮಾಡಿ ಹಿಂದೆ ಬ್ಯಾಕ್ ಗ್ರೌಂಡ್ ಹಾಕ್ದಂಗೆ ಅದ. ಎಸ್ ಎಲ್ಲೋದ್ರಿ ಎಲ್ಲಾರು? ಅಲ್ಲೇ ನಿಂತಾರೆ. ಅಲ್ಲಿ ಹೊಂಟಾರ ನಾವು. ಅಲ್ಲ ನಾವು ಬ್ಯಾಕ್ ಗ್ರೌಂಡ್ ನೋಡ್ಕೊಂತ ರಾಂಗ್ ರೂಟಿಗೆ ಬಂದೀವಿ, ಅಲ್ಲಿ ಬೇರೆ ರೂಟಿಗೆ ಹೋಗ್ಯಾರ ಅವರು. ಮಂದಿರ್ ಕಾ ರಾಸ್ತಾ ಅಂತ ಹೇಳಿ ಆ ಕಡೆ ಹೋಗ್ಯಾರ ಸಂಜೆ. ಸೊ ಹಿಂಗೆ ರೆಡಿ ಆಗೀವಿ ಬದ್ರಿನಾಥನ್ ದರ್ಶನಕ್ಕೆ. ಹಾಯ್ ವಾವ್ ಸೇಮ್ ಬಸ್ ಡಿಫ್ರೆಂಟ್. ಸೊ ಯಸ್ ಚಹಾ ಕುಡಿದ್ವಿ ಮತ್ತೆ ನಡ್ಕೊಂಡು ಹೊಂಟಿವಿ. ಇಲ್ಲೆಲ್ಲ ಬಂದಾಗ ನಡಿ 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 ನಾವು ಮಾಡ್ಬೇಕು ಅನ್ಕೊಳ್ತ ಅಂದ್ರೆ ಮಾಡಬಾರ್ದು ಅನ್ಕೊಂಡ್ರೆ ಇಲ್ಲ ಒಂದು 10,000 20,000 ಸ್ಟೆಪ್ಸ್ ಆಗೇ ಬಿಡ್ತಾವ ದಿನಕ್ಕೆ. 20,000 ಸ್ಟೆಪ್ಸ್ ಚಾಲೆಂಜ್. ದಿನ ವಾಕಿಂಗ್ ಹೋಗ್ಬೇಕಂತೇನಿಲ್ಲ, ಇಲ್ಲ ಇಲ್ಲೇ ಆಗ್ಬಿಡ್ತಾವ ಎಲ್ಲ ವಾಕಿಂಗ್. ಗುಡ್ಡ ಹತ್ತು ಗುಡ್ಡ ಇಳಿ, ಗುಡ್ಡ ಹತ್ತು ಗುಡ್ಡ ಇಳಿ. 1 ಕಿಲೋಮೀಟರ್ ಅಂತೂ ನೀವು ನಡೆಯಬೇಕು ನಿಮ್ಮ ಹೋಟೆಲಿಂದ ಎಲ್ಲಿ ಹೋದ್ರೂ. ಮಗ್ಲ ಸಿಗೋದೇ ಇಲ್ಲ. ಮಗ್ಲಕ್ಕೆ ಸಿಕ್ಕರೆ ಅಲ್ಲಿವರೆಗೂ ಕಾರ್ ಹೋಗಂಗೇ ಇಲ್ಲ ನಿಮ್ದು. ಸಿಕ್ಕಾಬಡೆ ರಶ್ ಅದ ಎಲ್ಲಾ ಕಡೆ. ನೋಡ್ರಿ ಇಲ್ಲೆಲ್ಲ ಕ್ಯೂ. ಈ ಕ್ಯೂ ನೋಡ್ರಿ ಎಲ್ಲಿಂದ ಎಲ್ಲಿ ಕ್ಯೂ, ಎಲ್ಲಿಂದ ಎಲ್ಲಿಗೆ ಸಂಬಂಧ ಏನು ಗೊತ್ತಾಗಲ್ಲ. ಸೊ ನಾವಿಲ್ಲಿ ಹೋಗ್ಬೇಕು ಈಗಲೇ. ಅಲ್ಲ ಬಿಸ್ನೆಸ್ ಸ್ನಾನ ಮಾಡ್ಲಿಕತ್ತಾರ. ಓಕೆ ತಪ್ತು ಕುಂಡ್ ಅಂತ ಅಲ್ಲಿ ಬಿಸಿನೀರು ಇರ್ತಾವ, ಅಲ್ಲಿ ಸ್ನಾನ ಮಾಡ್ಲಿಕತ್ತಾರ ಎಲ್ಲರೂ. ಸೊ ಎಸ್ ಇದಕ್ಕೆ ಏನಂತಾರಲ್ಲ, ಇಲ್ಲೆಲ್ಲ ಏನ್ ಜನ ನಿಂತಾರಲ್ಲ ಇದಕ್ಕ ಪ್ರಾಂಗಣ ಅಂತಾರ. ನಾವೆಲ್ಲ ಇಲ್ಲಿ ಬಂದು ನಿಂತೀವಿ. ಸೊ ದರ್ಶನ ಆಗ್ಬೇಕ, ವೇಟ್ ಮಾಡ್ಲಿಕತ್ತೀವಿ. ಇಲ್ಲಿ ನೋಡ್ರಿ ಇಲ್ಲಿ ಹೆಂಗದ ಕ್ಯೂ. ಏನಾಗ್ತಂತಂದ್ರೆ ಕೇದಾರ್ನಾಥ್ ಬಂದವ್ರು ಬದ್ರಿನಾಥ್ ಬರ್ತಾರ, ಬದ್ರಿನಾಥ್ ಬಂದವ್ರು ಕೇದಾರ್ನಾಥ್ ಬರ್ತಾರ. 4 ಧಾಮ್ 2 ಧಾಮ್ ಎಲ್ಲ ಮಿಕ್ಸ್ ಆಗಿ ಸಿಕ್ಕಾಪಟ್ಟೆ ರಶ್. ಇಲ್ಲಿ ನೋಡ್ರಿ. ಸೊ ಇಲ್ಲೇ ಹೆಂಗದಂದ್ರೆ ಇಲ್ಲೆಲ್ಲ ಫೆಸಿಲಿಟಿ ಅದ ನಿಮ್ಗ. ಇಲ್ಲೆಲ್ಲ ನಿಂತ ಫೋಟೋ ತಕ್ಕೊಳಿಕೆ, ವಿಡಿಯೋ ಮಾಡ್ಕೊಳಿಕೆ. ಯಾರ ಹತ್ರ ಕ್ಯಾಮ್ರಾ ಇಲ್ಲಲ್ಲ ಅವರು ಇಲ್ಲಿ ಮೈಸೂರು ಅರಮನೆ ಹೊರಗೆ ನಿಂತಿರ್ತಾರಲ್ಲ, ಹಂಗ ಇಲ್ಲಿ ನಿಂತಾರ ಫೋಟೋ ತೆಗಿಸ್ಕೋಬಹುದು. ಕೇದಾರ್ನಾಥ ನಮ್ಗೆ ಕಾಣಿಸ್ಲಿಲ್ಲ, ಅಲ್ಲಿ ಮೇಲೆ ಹತ್ತು ಬರ್ಲಿಕ್ಕೆ ತ್ರಾಸ ಆಗ್ತದಲ್ಲ, ಅದಕ್ಕೆ ಇಲ್ಲ ಇಲ್ಲೇ ಇದಾರ. ಸಿಕ್ಕಾಪಟ್ಟೆ ಜನ ಫೋಟೋಗ್ರಾಫರ್ಸ್ ಇದಾರೆ, ಅವ್ರ ಹತ್ರ ನೀವು ಫೋಟೋ ತೆಗಿಸ್ಕೋಬಹುದು. ಸೊ ಎಸ್ ಈಗ ನಾವು ದರ್ಶನ ಮುಗಿಸಿದ್ವಿ. ದರ್ಶನ ಮುಗಿಸಿ ಇಲ್ಲಿ ಹಿಂದ್ ಕೂತೀವಿ. ಇದ ನೋಡ್ರಿ ಮೇನ್ ಗುಡಿ. ಭಾಳ ವಿಡಿಯೋ ಮಾಡ್ಲಿಕ್ಕೆ ಬಿಡಂಗಿಲ್ಲ, ಅಲ್ಲೇ ಮೊಬೈಲ್ ಕಿತ್ಕೋತಾರ. ಹಿಂಗೆ ಇಲ್ಲಿ ನಿಮ್ಗೆ ಹೋಮ ಗೀಮ ಮಾಡಿಸ್ತಾರ. ಇದು ಬಿಸಿನೀರು ಬೆಟ್ಟದಿಂದನೇ ಬರ್ತದಂತ. ಹೀಟರ್ ಏನು ಹಾಕಿರಂಗಿಲ್ಲ, ಡೈರೆಕ್ಟ್ ಬಿಸಿನೀರು ಬೆಟ್ಟದಿಂದ. ಹಲೋ ಹಾಯ್ ಬಾಯ್ ಬಾಯ್. ಸೊ ಈಗ ನಾವು ಬದ್ರಿನಾಥ್ ದರ್ಶನ ಮುಗಿಸಿದ್ವಿ. ಈಗ ಆನ್ ದ ವೇ ಏನೇನು ಸಿಗ್ತಾವ ಅಂದೆಲ್ಲ ನೋಡಿಕೊಂಡು ಶ್ರೀನಗರದಾಗ ಹಾಲ್ಟ್ ಅದ. ಆನ್ ದ ವೇದಾಗ ಏನೇನು ಸಿಗ್ತಾವಪ್ಪ ಅಂತಂದ್ರೆ ಜೋಶಿಮಠ್ ಸಿಗ್ತದೆ, ಅಲ್ಲಿ ನರಸಿಂಹದೇವ್ರ ದೇವಸ್ಥಾನ ಅದ. ಆಮೇಲೆ ದಾರಿದೇವಿ, ರುದ್ರಪ್ರಯಾಗ ನಾವು ದೂರಿಂದ ನಿಂತು ತೋರಿಸಿವಿ. ಅಂದ್ರೆ ಸಂಗಮನ್ನು ಅಲ್ಲಿ ಹೋದ್ಮೇಲೆ ಏನು ಹತ್ತಿರದಿಂದ ತೋರಿಸ್ಬೇಕು ಅಂಥೇಳಿ. ಅದಾದಮೇಲೆ ದಾರಿದೇವಿ, ಅದು ನೋಡ್ಲಾರ್ದೇನೋ ಈ ದೋಧಾಮ್ ಕಂಪ್ಲೀಟ್ ಆಗಂಗಿಲ್ಲ ಅಂತ. ಸೊ ಹಿಂಗಾಗಿ ಅಲ್ಲೂ ಮುಗಿಸ್ಕೊಂಡು ಹೋಗ್ತೀವಿ. ಹೌದಾ ಮೊಟಮ್ಮ ಮಾತಾಡೇನ್ರ? ನಿಂಗ ಝೂಮ್ ಹಾಕ್ತೀವಿ, ಮತ್ತೆ ನೀನೇ ಮುಂದೆ ಕೊಡ್ತೀವಿ, ಏನು ಮಾಡೋದು? ನಾನು ಕವರ್ ಆದೆ. ನಮ್ಮ ಡ್ರೈವರ್ ನನ್ನ ಮುಖ ಮುಚ್ಚಿಬಿಟ್ಟ ಇದನ್ನ ಹಾಕಿ, ಜಾಕೆಟ್ ಹಾಕಿ. ಇಲ್ಲಿ ಯಾವಾಗಲೂ ಹಿಂಗೆ ಯಾವಾಗ ಬೇಕಾದ ಮನ್ಸಿಗೆ ಬಂದ ಪೊಲೀಸರು ನಿಲ್ಲಿಸ್ತಾರೆ, ಅವ್ರು ಸಮಾಧಾನ ಆಗೋವರೆಗೂ ನಾವು ಹಿಂಗೆ ನಿಲ್ಬೇಕು. ಇಲ್ಲಿ ಬಂದ ಪೇಷನ್ಸ್ ಅನ್ನೋದನ್ನ ಭಾಳ ಕಲ್ತ್ಬಿಟ್ಟು ನಾವು. ಟ್ರಾಫಿಕ್ ಪೇಷನ್ಸ್. ಈಗ ಬೆಂಗಳೂರದ ಟ್ರಾಫಿಕ್ ಏನು ನಮ್ಗೇನು ಫೀಲ್ ಆಗಂಗಿಲ್ಲ. ಸುಮ್ ಕೊಡೋದಿಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಅಲ್ಲಿ ಏನದು ಕೇದಾರ್ನಾಥ್ ಬದ್ರಿನಾಥ್ನಾಗ ದಿನಗಟ್ಲೆ ಟ್ರಾಫಿಕ್ನಾಗ ಕಳ್ದೇವಿ. ಈ ಟ್ರಾಫಿಕ್ ಏನಂತ ಹೇಳಿ ಆರಾಮ್ ಇರ್ತೀವಿ ನಾವು ಅಲ್ಲಿ. ಇವರು ನಮ್ಮ ರಾಜಾರಾಮ್ ಸರ್, ಬಟ್ ನಾ ಇವ್ರಿಗೆ ರಾಜಾರಾಮ್ ಮೋಹನ್ ರಾಯ್ ಅಂತ ಕರಿತೀನಿ. ಇವರು ನಮ್ಮನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ.
ನಿಲ್ಲಿಸ್ತಾರೆ. ಪಾಪ ಅವ್ರು ನಮ್ಮ ಮೇಲೆ ಸಿಟ್ಟಿದ್ರು ಬೈಲಿಕ್ಕೆ ಆಗಂಗಿಲ್ಲ. ಅವ್ರ ಪಾಡಿ ಇರ್ತಾರೆ, ನಮ್ಮ ಪಾಡಿ ನಾವು ಇರ್ತೀವಿ. सर जी हाय बोल दो, मेरा व्लॉग है, यूट्यूब में आएंगे आप? अरे हाय तो बोलो, दर्शकों को हाय बोलो, बहुत सारे लोग देखेंगे. थैंक यू. ಸೊ ಎಸ್, ನಾವು ಜೋಶಿ ಮಠದಾಗಿರೋ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿವಿ. ಇಲ್ಲಿ ಹಿಂದೆ ನಮ್ಮ ಹಿಂದೆ ಏನು ಕಾಣಲಿಕ್ಕತ್ತದ ಅದ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂತಂದ್ರೆ ಹಿರಣ್ಯಕಶಿಪುನ ವಧೆ ಮಾಡಿ ನರಸಿಂಹಸ್ವಾಮಿ ಏನು ಹೋಗ್ತಾರ. ಅದಾದ್ಮೇಲೆ ನಮ್ಮ ಪ್ರಹ್ಲಾದ್ ಈಗ ಆಲ್ರೆಡಿ ರಾಜ್ಕುಮಾರ್ ಅವ್ರ ಸಿನಿಮಾದಾಗ, ಡಾಕ್ಟರ್ ರಾಜ್ಕುಮಾರ್ ಸರ್ ಸಿನಿಮಾದಾಗೆಲ್ಲ ನೀವು ನೋಡಿರ್ತೀರಿ ಹೆಂಗ ಸಂಹಾರ ಮಾಡ್ತಾರ ಅಂತೆಲ್ಲ ಹಿರಣ್ಯಕಶಿಪುನ. ಸೊ ಅದಾದ್ಮೇಲೆ ಪ್ರಹ್ಲಾದ್ ಅವರು ಇಲ್ಲಿ ಬಂದು ತಪಸ್ಸು ಮಾಡಿ ಶಾಂತ ಸ್ವರೂಪಿ ನರಸಿಂಹ ಅವ್ರನ್ನ ಇಲ್ಲಿ ನೋಡ್ತಾರ ಅಂತ ಅದ. ಅಂದ್ರೆ ಉಗ್ರ ನರಸಿಂಹ ಅಂತಾನೆ ಎಲ್ಲಾ ಕಡೆ ಫೇಮಸ್ ಆಗ್ಯಾರ. ಆಮೇಲೆ ಅದ ಮಾತಾಡ್ತಾರ ಉಗ್ರ ನರಸಿಂಹ ಅಂತ ಹೇಳಿ. ನರಸಿಂಹ ಅಂದ್ರೆ ಉಗ್ರ ನರಸಿಂಹ ಅಂತ ಹೇಳ್ತಾರ. ಬಟ್ ಇಲ್ಲೇ ಶಾಂತ ಸ್ವರೂಪದಾಗ ದರ್ಶನ ಕೊಟ್ಟಿದ್ರಂತ ಪ್ರಹ್ಲಾದ್. ಸೊ ಇದೇ ಮೊದಲನೇ ಸಲ ಉಗ್ರ ಸ್ವರೂಪಿಯಿಂದ ಶಾಂತ ಸ್ವರೂಪಿಯಾಗಿ ಕಂಡಂತಹ ಮೊದಲನೇ ಸ್ಥಳ ಇದು. ಸೊ ಇದು ಗೊತ್ತಾಗಿ ಶಂಕರಾಚಾರ್ಯರು ಇಲ್ಲೇ ನರಸಿಂಹಸ್ವಾಮಿ ದೇವಸ್ಥಾನ ಕಟ್ಟಿಸ್ತಾರ, ಆಮೇಲೆ ಸ್ಥಾಪನೆ ಮಾಡ್ತಾರ, ಆಮೇಲೆ ಇಲ್ಲೇ ತಪಸ್ಸು ಮಾಡ್ತಾರ. ಇನ್ನೊಂದೇನು ವಾಡಿಕೆ ಅದಪ್ಪ ಅಂತಂತಂದ್ರೆ ಇಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಏನಂದ್ರೆ ಕೇದಾರ್ನಾಥ್ ಬದ್ರಿನಾಥ್ 6 ತಿಂಗಳು ಓಪನ್ ಇರ್ತದ, 6 ತಿಂಗಳು ಕ್ಲೋಸ್ ಇರ್ತದೆ. ಸೊ ಬದ್ರಿನಾಥ ದೇವಸ್ಥಾನ ಏನ್ 6 ತಿಂಗಳು ಕ್ಲೋಸ್ ಇರ್ತದ, ಆ 6 ತಿಂಗಳು ಕ್ಲೋಸ್ ಇದ್ದಾಗ ಬದ್ರಿ ವಿಶಾಲ ಅವರ ಒಂದು ಪೂಜೆ ಇಲ್ಲಿ ನಡೀತದ 6 ತಿಂಗಳು. ಸೊ ಇದೊಂದು ನಂಬಿಕೆ. ಅಲ್ಲಿ ಬದ್ರಿನಾಥ ದೇವಸ್ಥಾನ ಮೂರ್ತಿನ ಇಲ್ಲಿ ತಗೊಂಡ್ ಬಂದು ಇಲ್ಲಿ ಪೂಜೆ ಮಾಡಿ ಆಮೇಲೆ ಮತ್ತೆ ಯಾವಾಗ ಏನದು ದೇವಸ್ಥಾನ ಓಪನ್ ಆಗ್ತದ 6 ತಿಂಗಳಾದ್ಮೇಲೆ ಅಲ್ಲಿ ತಗೊಂಡ್ ಹೋಗ್ತಾರ ಅಂತ ಹೇಳಿ. ಸೊ ಅಲ್ಲಿ ದರ್ಶನ ಆದ್ಮೇಲೆ ಇಲ್ಲಿ ದರ್ಶನ ತಗೊಂಡ್ರಷ್ಟ ಬದ್ರಿನಾಥ್ ದರ್ಶನ ಕಂಪ್ಲೀಟ್ ಅಂತ ಹೇಳಿ ನಂಬ್ತಾರ. ಸೊ ಇದು ಜೋಶಿ ಮಠದಾಗದ. ಜೋಶಿ ಮಠ ಅಂತ ಹೇಳ್ತಿದಂಗೆ ನಾನು ಅವಾಗಲೇ ಹೇಳಿದ್ನಲ್ಲ, ಬರೀ ಒಂದ್ ಮಠ ಅಂತ ಅನ್ಕೋತೀವಿ ಅದು, ಬಟ್ ಅದು ಒಂದು ಏರಿಯಾ. ಅದು ಜೋಶಿ ಮಠ ಅನ್ನೋದೊಂದು ಏರಿಯಾ. ಸೊ ಆ ಏರಿಯಾ ಒಳಗೆ ಇದು ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಆ ಹೆಸರು ಸೌಂಡ್ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಬಟ್ ಎಸ್, ಇಲ್ಲಿ ಶಂಕರಾಚಾರ್ಯರ ಗದ್ದಿಗೆ ಅದಂತ, ಆಮೇಲೆ ಅಲ್ಲೇ ತಪಸ್ ಮಾಡಿದ ಜಾಗ ಅದ. ಶೂಟ್ ಮಾಡ್ಲಿಕ್ಕೆ ಅವಕಾಶ ಮಾಡ್ರೆ ತೋರಿಸ್ತೀವಿ. ನೀವು ಬದ್ರಿನಾಥ್ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿ ಬಂದು ದರ್ಶನ ತಗೊಳ್ಳೋದು ಮರಿಲಿಕ್ಕೆ ಹೋಗ್ಬೇಡ್ರಿ, ಇಲ್ಲ ನಿಮ್ ದರ್ಶನ ಕಂಪ್ಲೀಟ್ ಆಗಿಲ್ಲ, ನಿಮ್ ಯಾತ್ರಾ ಕಂಪ್ಲೀಟ್ ಆಗಿಲ್ಲ. ಸೊ ಥ್ಯಾಂಕ್ ಯು. ಶಂಕರಾಚಾರ್ಯರು ಅಲ್ಲಿ ತಪಸ್ಸು ಮಾಡಿದ ಜಾಗ. ಸೊ ಚಲೋ, ಲೆಟ್ಸ್ ಗೋ. ಸೊ ಇಲ್ಲಿ ಒಳಗೆ ಬಂದ್ಬಿಟ್ಟು ಇಲ್ಲಿ ಮೇಲೆ ಮೆಟ್ಲ ಹತ್ತಿ ಹೋದ್ರಪ್ಪ ಅಂತಂದ್ರೆ ಶಂಕರಾಚಾರ್ಯರು ಇಲ್ಲಿ ತಪಸ್ಸು ಮಾಡಿದ ಜಾಗ ಸಿಗ್ತದೆ. ಅಲ್ಲೆಲ್ಲ ಗ್ರಿಲ್ ಹಾಕಿಟ್ಟಾರ. ಇಲ್ಲಿ ಲೆಫ್ಟ್ ಸೈಡ್ಗೆ ಒಂದು ದೊಡ್ಡ ಕೋಲು ಆರೆಂಜ್ ಬಟ್ಟೆದಾಗ ಸುತ್ತಿಟ್ಟಾರ ನೋಡ್ರಿ. ಆ ಕೋಲನ್ನ ಶಂಕರಾಚಾರ್ಯರು ಬಳಸ್ತಿದ್ರು ಅಂತದ. ಸೊ ಅಲ್ಲೇ ಅದನ್ನ ಇಟ್ಟಾರ. ಇಲ್ಲಿಗೆ ನಮ್ಮ ಬದ್ರಿನಾಥ್ ಲಾಗ್ ಮುಗೀತದೆ. ನಮ್ಮ ನೆಕ್ಸ್ಟ್ ಲಾಗು ಋಷಿಕೇಶ್. ಸೊ ದಯವಿಟ್ಟು ವೇಟ್ ಮಾಡ್ರಿ, ಸ್ಟೇ ಟ್ಯೂನ್ಡ್. ಲವ್ ಯು ಆಲ್, ಬಾಯ್. ಶಂಕರಾಚಾರ್ಯಗೊಂದು ನಮಸ್ಕಾರ ಹಾಕ್ರಿ. ಬದ್ರಿನಾಥ್ ತೋರಿಸಿದ್ದು ನಿಮ್ಗೆ ಖುಷಿ ಆಯ್ತು ಅಂತ ಅನ್ಕೋತೀವಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್.